ಇವತ್ತು ಶನಿವಾರ ಇಲ್ಲೇ ನಮ್ಮ ಮನೆ ಮುಂದೆನೇ ವಾಕ್ ಮಾಡಿ ಬಂದ್ಬಿಟ್ಟು ಕೂತಿದ್ದೀನಿ. ಇವಾಗ ಬಿಸಿನೀರು ಮತ್ತು ಜೇನುತುಪ್ಪ ಹಾಕೊಂಡು ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ಮನೆ ಕೆಲಸ ಮಾಡಬೇಕು. ವಾರ ಇವತ್ತು ಶನಿವಾರ. ನಮ್ಮನೆ ದೇವರು ವಾರ ಇವತ್ತು. ನಮ್ಮ ಮನೆ ಮರೆಸ್ಬೇಕು, ಮನೆ ಕ್ಲೀನ್ ಮಾಡಬೇಕು. ಮಳೆ ಬೇರೆ, ಬಟ್ಟೆ ನೆನೆಸಿಟ್ಟಿದ್ದೀನಿ. ಮಳೆ ಬೇರೆ ಬರೋ ಥರ ಇದೆ, ಏನು ಮಾಡೋದು ಗೊತ್ತಿಲ್ಲ. ಬೆಳಗ್ಗೆಯಿಂದನೂ ಮಳೆ ಬರೋ ಥರ ಇದೆ. ಎಲ್ಲರೂ ಯೂಟ್ಯೂಬ್ ವೀಡಿಯೋ ಮಾಡಿ ಹಾಕಂತೀರ. ನನಗೆ ಅಷ್ಟು ಮಾಡೋಕ್ಕೆ ಬರೋಲ್ಲ. ಇನ್ನು ಅದು ಅಲ್ಲದೆ ನಮ್ಮಂಥವ್ರ ವೀಡಿಯೋ ಎಲ್ಲ ಯಾರು ನೋಡ್ತಾರೋ ಏನೋ, ಅದಕ್ಕೆ ನೋಡಲ್ಲ ಜಾಸ್ತಿ ಅಂತೇಳಿ ನಾನು ಮಾಡಲ್ಲ. ಊರಿಗೆ ಹೋಗಿದ್ದೆ, ಗುರುವಾರನೇ ಬಂದೆ. ಸಂಜು ಮತ್ತು ಸಂದೀಪ್ ಹಾಕಿರ್ತಾರೆ ನನ್ನ ವೀಡಿಯೋಸ್ ಆಗಲೇ ಯೂಟ್ಯೂಬಲ್ಲಿ ನೋಡಿರ್ತೀರ ಅನ್ಕೋತೀನಿ. ಮನೆ ಕ್ಲೀನ್ ಮಾಡಬೇಕು, ಪಾತ್ರೆ ಬೆಳಗಬೇಕು. ಮಳೆ ಬೇರೆ ಬರೋ ಥರ ಇದೆ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನೀರು ಬಿಡೋ ಅಷ್ಟರಲ್ಲಿ ತಿಂಡಿ ಮಾಡಿಬಿಡ್ತೀನಿ. ಏನಾದರೂ ಒಬ್ಳಿಗೆ ತಿಂಡಿ ಮಾಡ್ಕೊಳ್ಳೋಕ್ಕೂ ಬೇಜಾರು, ಅಡುಗೆ ಮಾಡೋದಕ್ಕೂ ಬೇಜಾರು. ಬಟ್ ಏನು ಮಾಡೋದು, ಹೊಟ್ಟೆ ಕೇಳಬೇಕಲ್ಲ, ಏನಾದರೂ ತಿನ್ನಬೇಕು. ನಾನು ಸ್ವಲ್ಪ ಸಣ್ಣಗನ ಅಂದ್ಬಿಟ್ಟು ಮನೆ ಮುಂದೆ ವಾಕ್ ಮಾಡ್ತೀನಿ. ವಾಕ್ ಮಾಡಿ ಸ್ವಲ್ಪ ಊಟ ಎಲ್ಲ ಕಮ್ಮಿ ಮಾಡಿದ್ದೀನಿ. ಯಾರೋ ಹೇಳಿದರು ಅಂತ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕೊಂಡು ಬಿಸಿ ನೀರಿಗೆ ಕುಡಿತಾ ಇದ್ದೀನಿ. ಏನು ಗೊತ್ತಿಲ್ಲ, ದಪ್ಪ ಆಗ್ತೀನಿ ಏನು. ಜೀನಿ ಸ್ಲಿಮ್ ನಾನು ತಗೊಬಂದಿದ್ದೆ. ಸಂದೀಪ್ ಕುಡಿತಾವಳೆ ಅಲ್ವಾ ಸಂಗೀತ, ಅದಕ್ಕೆ ನಾನೊಂದೆರಡು ಕುಡಿಯೋಣ ಅಂದ್ಕೊಂಡು ತಗೊಬಂದಿದ್ದೆ. ಆಮೇಲೆ ಹೇಳಿದ್ಲು ಕುಡಿಬೇಡ, ಅದು ಸರಿ ಇಲ್ಲ, ಕುಡಿದ್ರೆ ಕಂಟಿನ್ಯೂಸ್ ಕುಡಿಬೇಕು, ಇಲ್ಲಾಂದರೆ ಬಿಟ್ಬಿಡಬೇಕು. ಆಮೇಲೆ ಬಿಟ್ಟರೆ ಮತ್ತೆ ತುಂಬ ದಪ್ಪ ಆಗ್ತೀವಿ, ಕುಡಿಬೇಡ ನಿಲ್ಸೊಂದು. ಇವರು ತುಂಬ ಇದೆ, ನಾನು ಕುಡ್ದೇ ಇಲ್ಲ. ಒಂದು ದಿನ ಮಾತ್ರ ಕುಡ್ದಿದ್ದೀನಿ. ಏನು ಮಾಡೋದು ಗೊತ್ತಿಲ್ಲ, ಬಿಸಾಕ್ಬಿಡ್ತೀನಿ. ಹೊಟ್ಟೆ ಉರಿತಿದೆ. 1,500 ಇಷ್ಟಕ್ಕೆ ಹೊಟ್ಟೆ ಉರಿಯುತ್ತೆ. ಕೂಲಿ ಮಾಡಿರೋ ದುಡ್ಡು ಆದರೂ ಪರವಾಗಿಲ್ಲ. ಆಮೇಲೆ ಕುಡಿದ್ಬಿಟ್ಟು ಮತ್ತೆ ದಪ್ಪ ಆದರೆ ನಾನು ಇವಾಗಲೇ ನೋಡೋದು ಕಷ್ಟ. ಆಮೇಲೆ ಇನ್ನೂ ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ನನಗಂತೂ ತುಂಬ ಕಷ್ಟ ಆಗುತ್ತೆ, ಅದಕ್ಕೆ ಬಿಸಾಕ್ಬಿಡ್ತೀನಿ. ನನ್ನ 3 ಯಾರೇ ವರ್ಷ ಮಾಡಿದ್ರೆ ಯಾರು ಬಂದು ಅವ್ರು ತುಂಬ ಬಿಟ್ಟರು. ಅದೇ ಅವಕ್ಕೂ ಕಟ್ತಂಗೆ ಎತ್ತಾಗಪ್ಪ ನಮ್ಮಲ್ಲಿ ನಮ್ಮಲ್ಲೂ ಅಡಿಮಾಗಿ ಅವನ್ನೇ ಕೇಳ್ತೀಯ. ನಾನಿದ್ದಾಗ ನಾನು ಕಟ್ಟಾಕಿ ಅಲ್ಲ, ಅದು ತೋರ್ದೆ ಕೊಡಲ್ಲ. ನಾನು 20 ಕೊಟ್ಟರೆ ಕೊಡೋದು. ನನಗೆ ಪುರೋಹಿತ ಬಂದಿದೆ, ಅವರು ಇದ್ದೇ ಬರೋಬರಿ ಕೊಡ್ತೀವಿ. ಆಯ್ತಪ್ಪ, 10,000 ಕೊಡ್ತೀವಿ. ಅಯ್ಯೋ, ನಿನ್ನ ಸುಂದ್ರನು ಮಾಡಿಲ್ಲವಲ್ಲ, ಮಕ್ಕ ಏನು ಮುಚ್ಕೋಬೇಡ ಸುಂದ್ರಂಗ. ಮನೆ ನಾನೇನು ಹಿಡಿದ್ನ್ಯಾ? ಎಲ್ಲಿದ್ದೆ ಹಿಡಿಯೋಕ್ಕೆ? ಊರಿಗೆ ಹೋಗಿದ್ನಲ್ಲ. ಬುಡ್ಲಿ ತಗೊಂಡು ನಿಧಾನಕ್ಕೆ ಎಲ್ಲ ತೊಳೆದಿದ್ದೀನಿ. ಹಿಡಿದ್ರೆ ಆಯ್ತು. ಡ್ರಮ್ ಎಲ್ಲ ತೊಳೆದಿಟ್ಟಿದ್ದೀನಿ, ಹೆಂಗೂ ಖಾಲಿ ಆಗಿದ್ವಲ್ಲ ಅಂತ. ಇವತ್ತು ಬಿಟ್ರೆ ಇಟ್ಕೋಬೇಕಷ್ಟೆ. ಅಲ್ಲೇ ಒರೆಸ್ತಾ ತೊಳ್ದ ಬುದ್ಧಿ ಬಚ್ಚಿಲ್ಲ, ವರ್ಷಿ ತೊಳೆದಿಟ್ಟು ಹೋಗಿಲ್ಲ.
ಇದು ಯಾಕೆ ಒಣಗೋಗೈತಲ್ಲ ಮೆಂಟಿ ಇದೊಂದು ಗಿಡ ಯಾವುದು ಹ್ಞೂ ಮಲ್ಗೆ ಗಿಡನ ಇದು ಪುದೀನ ಉಟ್ಬಿಟ್ಟೈತೆ ಪುದೀನಕ್ಕೊಂದು ದೊಡ್ಡದಾಕ್ಬೇಕಾಯ್ತು ನೀನು ದೊಡ್ಡ ಬಕೆಟ್ ಥರ ಹಾಕ್ಬಿಟ್ಟಿದ್ರೆ ಕುಯ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ ನಾವೇನೋ ಬಕೆಟ್ ಒಂದು ಎರಡು ಅವೇ ತೂತಪತ್ತ ಆಗಿರೋವು ಮಣ್ಣೇ ಇಲ್ಲವ ಎಲ್ಗೊಂದು ಮಣ್ಣಿಗೆ ಎಲ್ಲೆಲ್ಲಾರ ಹೋಯ್ತು ಅಂದ್ರೆ ಹಾಕಕ್ಕಾಯ್ತಿತ್ಲ ಮೇಂಟಿ ಬೀದಿಲಿರೋ ಮಣ್ಣಿಗೆಲ್ಲ ಹಾಕಿ ಚೆನ್ನಾಗಲ್ಲ ಕೆಂಪು ಮಣ್ಣು ಇಲ್ಲ ಇದು ಮಣ್ಣು ನೀನು ಎಲ್ಲಿ ತಂದೆ ಹಾಕ್ತೆ ನೀನು ಅಲ್ಲಿ ತಗೋತೀಯ ಓದ್ಕೊಬೋತೀಯವ ನಾನು ಬೇಗ ನೀರು ಹಿಡಿಯೋಣ ಎಲ್ಲ ತೊಳೆದಿದ್ದೀನಿ ಬೇಗ ಹಿಡಿಯೋಣ ಬಾರಿಸಿಲ್ಲ ಇನ್ನೂ ಬಟ್ಟೆನೇ ಹಾಕಿದ್ದೀನಿ ಎಲ್ಲಿ ಬತ್ತಾವೆ ಬೋತೇ ಇಲ್ಲ ಇನ್ನೂ ಬಿಟ್ಟಿಲ್ಲ ಬಟ್ಟೆ ನೆನೆಸಿಟ್ಟಿದ್ದೀನಿ ಈಗಲೇ ಎಲ್ಲಿ ಒರೆಸ್ತೀನಿ ಇನ್ನು ನಿನ್ನ ಮಕ್ಕಳು ಮನೆ ಬಿಟ್ಟಾರಲ್ಲ ಅಮ್ಮಯ್ಯ ನಿನ್ನ ಮಕ್ಕಳು ಮನೆ ಬಿಟ್ಟಾರೇ ಸೊಪ್ಪೇನು ಕಟ್ಟೇ ಇಲ್ಲ ಸೊಪ್ಪು ಕಟ್ಟಿಲ್ಲ ತಿಂಡಿ ಏನು ಮಾಡ್ತೀಯಕ್ಕ ಹಣ್ಣು ಕೆಸಕ್ಕೆ ಟೊಮೆಟೊಕ್ಕೆ ಎಲ್ಲ ಅಡುಗೆ ಮನೆ ಒರೆಸ್ತಾನಲ್ಲ ಹ್ಞೂ ಎಲ್ಲ ಒರೆಸಿ ಹಾಕಿದ್ಯಲ್ಲಕ್ಕ ಅಡುಗೆ ಮನೆಯ ತಗೊಳಕ್ಕೆ ಹೋದಾಗ ಅಣ್ಣ ಪಪ್ಪಾಯಿನೂ ಕೂಡ ಮಾರ್ತಾರೆ ತಗೊಳಪ್ಪ ಒಂದು ಅಂತ ದುಡ್ಡು ತಗೊಳ್ಳಿಲ್ಲ ಫ್ರೀಯಾಗಿ ಕೊಟ್ಟಿದ್ರು ಪ್ರವೀಣ ಅಣ್ಣ ಅಂತ ನೆನ್ನೆ ಎಲ್ಲ ಎರ್ಕೊಂಡು ತಿನ್ನೋಣ ಅಂದೆ ತಿನ್ನೋಕ್ಕಾಗಲಿಲ್ಲ ಟೈಮ್ ಸಿಗಲಿಲ್ಲ ಇವಾಗ ಏರ್ಕೊತಿದ್ದೀನಿ ತಿನ್ನೋಣ ಅಂತ ಹೇಳ್ಬಿಟ್ಟು ತುಂಬ ಹಳಗ್ಬಿಟ್ಟಿದೆ ಅದು ಯಾರ್ಯಾಕೆ ಬರ್ತೈತಿಲ್ಲ ಕಷ್ಟಪಟ್ಟು ಎರ್ದ್ಬಿಟ್ಟಿದ್ದೀನಿ ನನಗೆ ಪಪ್ಪಾಯಿ ಅಂದರೆ ತುಂಬ ಇಷ್ಟ ಸೀಬೆಹಣ್ಣು ಪಪ್ಪಾಯಿ ಅಂದರೆ ತುಂಬ ಇಷ್ಟ ಅಮ್ಮನ ಮನೆಯಲ್ಲಿದೆ ಮಾವಿನ ಗಿಡ ಮತ್ತು ಸೀಬೆ ಗಿಡ ಎಲ್ಲ ಇಲ್ಲಿ ನಮ್ಮ ಯಜಮಾನ್ರ ಮನೇಲಿ ಈ ಥರದ್ದೇನೂ ಇಲ್ಲ ಮಾವಿನಕಾಯಿ ಸೀಬೆಕಾಯಿ ಪಪ್ಪಾಯಿ ಏನಿಲ್ಲ ಇಲ್ಲಿ ಬರೀ ತೋಟ ಗದ್ದೆ ಹೊಲ ಜಮೀನಿಲ್ಲ ಅಂತಲ್ಲ ಇದೆ ಬಟ್ ಅದರಲ್ಲಿ ಯಾವುದು ನನಗಿಲ್ಲ ಸ್ವಲ್ಪ ಕೊಟ್ಟಿದ್ದಾರೆ ಅದನ್ನು ಕಷ್ಟಪಟ್ಟು ತೊಗೊಂಡಿದ್ದೀನಿ ರಾಕ್ಷಸರ ಕೈಯಿಂದ ಕಿತ್ಕೊಂಡಂಗಾಗಿದೆ ಒಂದು ಮುಂದೆ ಹೇಳ್ತೀನಿ ಬಿಡಿ ನನ್ನ ಕತೆಗಳನ್ನ ಇವಾಗ ನೀರು ಬಿಟ್ಟರು ಇವಾಗ ಟೈಮ್ ಬಂದು 9 ಗಂಟೆ ಹತ್ತತ್ರ ಆಗಿದೆ ಇವಾಗ ನೀರು ಹಿಡ್ದು ಎಲ್ಲ ತೊಳೆದು ನೀರು ಹಿಡ್ದು ಆಮೇಲೆ ನೀರಲ್ಲೆಲ್ಲ ಕಚ್ಚಾಕಿ ಮತ್ತೆ ಮನೆ ಒರೆಸ್ತೀನಿ ಬಾಯ್ ಆಮೇಲೆ ಮಾಡಿಬಿಟ್ಟವ್ರೆ ಅಂತ ಹೋಗಿ ಪೈಪ್ ಹಾಕ್ತೆ ಇನ್ನೂ ನೀರು ಬರ್ತಾ ಇಲ್ಲ ಇನ್ನೂ ಲೇಟ್ ಅನಿಸುತ್ತೆ ಅದಕ್ಕೆ ಅಷ್ಟರಲ್ಲಿ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ಮೂಲಂಗಿ ತಂದಿದ್ದೆ ಅವತ್ತು ಬೋರಿಂದ ಬರಬೇಕಾದ್ರೆ ಮೂಲಂಗಿ ಹುಳಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹಬ್ಳಿಗಲ್ವ 3 ಸಾಕು ಅನಿಸುತ್ತೆ ಅನ್ನ ಸಾಂಬಾರು ಮುದ್ದೆ ಮಾಡಿಬಿಡ್ತೀನಿ ಒಂದೇ ಒಂದು ಮುದ್ದೆ ಮಾಡ್ಕೊತೀನಿ ಸಾಕು ಒಬ್ಬರಿಗೆ ಮತ್ತು ಇಲ್ಲಿ ಮಳೆ ಬರ್ತಿದೆ 2 ದಿವಸದಿಂದ ಕರೆಂಟು ಹೋಗಿ ಬರುತ್ತೆ ಅದಕ್ಕೆ ಸಾಂಬಾರು ಮಾಡೋಕ್ಕಾಗಲ್ಲ ಅದಕ್ಕೆ ಬೇಗ ಸಾಂಬಾರು ಮಾಡಿಬಿಟ್ರೆ ಬೇಕಾದರೆ ಆಮೇಲೆ ನೀರು ಹಿಡ್ದು ಅನ್ನ ಮುದ್ದೆ ಮಾಡ್ಕೊಬೋದು ನೀರು ಬರ್ತಾವೆ ಅಂತ ಹುಡುಗಿ ಕೂಗ್ತು ಪಕ್ಕದ ಮನೆ ಹುಡುಗಿ ಹೋಗಿ ಪೈಪ್ ಹಾಕ್ತೆ ನೀರೇ ಬರ್ತಿಲ್ಲ ಅದಕ್ಕೆ ನೀರು ಬರೋ ಅಷ್ಟರಲ್ಲಿ ಸಾಂಬಾರಾದರೂ ಮಾಡಬೇಡ ನಂಗೆ ಕರೆಂಟ್ ಹೋಗುತ್ತೆ ಯಾವಾಗ ಬರುತ್ತದೋ ಹೇಳೋಕ್ಕಾಗಲ್ಲ ಮಳೆ ಬರ್ತಾ ಇದೆಯಲ್ಲ ಅದಕ್ಕೆ ಬರೋ ದಿವಸ ಮೂಲಂಗಿ ತಂದಿದ್ದೆ ಅದಕ್ಕೆ ಅಡುಗೆ ಮಾಡಿಬಿಡೋಣ ಅಂತ ಎಲ್ಲ ತರಕಾರಿ ಕುಯ್ಕೊತಾ ಇದ್ದೀನಿ ಪರವಾಗಿಲ್ಲ ಎಷ್ಟೊತ್ತಿಗೆ ಬರುತ್ತೋ ಬರಲಿ ನೀರು ಅಂತ ಬೆಳಗ್ಗೆಯಿಂದ ಕಾಯ್ದು ಸಾಕಾಗೋಯ್ತು ಅಷ್ಟರಲ್ಲಿ ಅಡುಗೆಗೆ ರೆಡಿ ಮಾಡಿಬಿಡ್ತೀನಿ ಇಲ್ಲ ಸಾಂಬಾರಾದರೂ ಮಾಡ್ತೀನಿ ತೆಗಿ ಖಾರ ರುಬ್ಕೊಂಡಿದ್ದೀನಿ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ ಕಾಳು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಅಂತೂ ಮಾಡ್ತೀನಿ ಇವಾಗಲೇ ನೀರು ಬಿಡೋ ಥರ ಕಾಣಲ್ಲ ಸಾಂಬಾರು ಅನ್ನ ಮಾಡಿದ್ರೆ ಮುದ್ದೆ ಆಮೇಲೆ ಮಾಡ್ಕೋಬೋದು ಕರ್ಬೇವಿನ ಸೊಪ್ಪು ಬೇಕಿತ್ತು ಕರ್ಬೇವಿನ ಸೊಪ್ಪಿಲ್ಲ ಇವಾಗ ಹೋಗೋಕ್ಕಾಗಲ್ಲ
ನೀರು ಬಿಡಿಸ್ತಾರೆ ಅಂತ ಬಟ್ಟೆ ನೆನೆಸಿ ಕಾದಿದ್ದಾಯಿತು. ಸಾಂಬಾರಿಗೆ ಬೇಯದಕ್ಕೆ ಹಾಕ್ಬಿಟ್ಟು ಬಟ್ಟೆನ ಡ್ರಮ್ಮಲ್ಲಿ ನೀರಿದ್ದಾವೆ ತಗೊಂಡು ತೊಳಿತಾ ಇರ್ತೀನಿ. ಅವಾಗ ಅದ್ರದ್ದು ಇದಂದರೆ ಲೇಟ್ ಆಗುತ್ತೆ. ಮನೇಲಿ ಒಬ್ಬೊಬ್ಬರು ಇದ್ದರೆ ಅಡುಗೆ ಮಾಡ್ಕೊಳಕ್ಕೂ ಬೇಜಾರು. ಸ್ವಲ್ಪ ಮಾಡೋಕ್ಕೆ ಹೋದರೆ ಸ್ವಲ್ಪ ಜಾಸ್ತಿನೇ ನಿಕ್ಕುತ್ತೆ. ಅದಕ್ಕೆ ಹೇಳೋದು, ನನ್ನ ಥರ ಒಬ್ಬಳೇ ಇರಬಾರ್ದು, ಪೀಡೆ ಪಿಸಾಚಿ ಥರ. ನೆಮ್ಮದಿನೇ ಇಲ್ಲ ಜೀವನದಲ್ಲಿ. ಅದೇ ನನ್ನ ಗಂಡ ಇದ್ದಿದ್ರೆ, ನನ್ನ ಗಂಡ ಬದುಕಿರುವಾಗ ಕಷ್ಟ ಏನು ಅಂತ ತೋರಿಸ್ಲೇ ಇಲ್ಲ ನನಗೆ. ಇವಾಗಂತೂ ತುಂಬಾ ಬರೀ ತಲೆ ತುಂಬ ಬರೀ ಯೋಚನೆಗಳೇ ಇದ್ದಾವೆ ನನಗೆ. ಯಾವಾಗಾದರೂ ಏನಾದರೂ ಆದರೆ ನನಗೆ ನೋಡೋರು ಕೂಡ ಇಲ್ಲ, ಏನಾಯಿತು ಅಂತ ಕೇಳೋರು ಕೂಡ ಇಲ್ಲ. ಸತ್ತರೆ ಮನೆಯಲ್ಲೇ ಸಾಯಬೇಕು, ಆಮೇಲೆ ಬಂದು ಯಾರಾದರೂ ನೋಡಿದವರು ಮಣ್ಣು ಮಾಡ್ತಾರೆ. ಆ ಥರ ಈ ಥರ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬೇಡ. ನಾವು ಕೊಡ್ಕೊಬಂದಿರೋದು, ನಾನೇನು ಕರ್ಮ ಮಾಡಿದ್ನ ಗೊತ್ತಿಲ್ಲ. ಉಪ್ಪು ಹಾಕಿ ಕ್ಯಾಪ್ ಹಾಕ್ಬಿಡ್ತೀನಿ. ಆಮೇಲೆ 2 ವಿಷಲ್ ಆದಮೇಲೆ ಸರಿ ಆಗುತ್ತೆ. ಸಾಂಬಾರು ಕೂಡ ಆಯಿತು. ರೈಸ್ಗೆ ಇವತ್ತು ಕುಕ್ಕರಲ್ಲಿ ಬೇಡ, ತಪ್ಪಲಿಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ತಪ್ಪಲಿಯಲ್ಲಿ ನೀರು ಇಕ್ಕಿದ್ದೀನಿ ರೈಸ್ಗೆ. ಏನೋ ಒಂದು ಖುಷಿ ಇದೆ. ಈ ಖುಷಿ ಏನಂದರೆ, ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ನನ್ನೊಬ್ಬಳೆ ಅಂತ ಹೊಸ ಅತಿಥಿ ಕರ್ಕೊಬಂದಿದ್ದೀನಿ. ಬಂಗಾರ ಅತಿಥಿ ಇವರು, ಮುದ್ದು ಇವರು. ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾನು. ಏನಪ್ಪ ನೋಡಿ, ಹಾಲುವನ್ನು ಹಾಕ್ತೀನಿ ನೋಡಿ. ನೀನು ನನ್ನ ಬಿಟ್ಟು ಹೋಗ್ಬೇಡ, ಎಲ್ಲ ಬಿಟ್ಟು ಹೋದ್ರು ನೀನು ಬಿಟ್ಟು ಹೋಗ್ಬೇಡ, ಆಯಿತಾ? ನೋಡಿ ಆಡು, ಹೋಗಾಡು. ಕೆಂಚು ಹೋಗು ಮಗನೇ, ಆಡು. ಇವರು ನಮ್ಮ ಮನೆ ಅತಿಥಿ. ಇವಾಗ ತಾನೇ ಜಸ್ಟ್ ಇಟ್ಕೊಂಬಂದಿದ್ದೀನಿ. ಇನ್ನು ಅಂದ್ಕೋಬೇಕು ನಮ್ಮ ಮನೆಗೆ. ಸೊ ಯಾಕೆಂದರೆ ಒಬ್ಬಳೇ ಇದ್ದೆ, ಬೇಜಾರಾಗ್ತಿತ್ತು. ನಂದು ಇರಲಿ ನನ್ನ ಜೊತೆಗೆ ಅಂತ ಇಟ್ಕೊಬಂದಿದ್ದೀನಿ ಸಾಕ್ಕೊಳ್ಳೋಕ್ಕೆ. ಹಳೆ ಮನೆ ಅಲ್ವಾ ನಮ್ಮದು. ಇಲಿ ಕೂಡ ಒಂದೊಂದು ಕಾಣಿಸ್ತು. ಇಲಿ ಓಡಿಸ್ಬೇಕಂದ್ರೆ ಇವರಿಂದನೇ ಅದಕ್ಕೆ ಇಟ್ಕೊಬಂದಿದ್ದೀನಿ. ಅವು ಆಂಟಿ ಕೊಡಲ್ಲ ಅಂತ ನಾನು ಬಿಟ್ಟಿಲ್ಲ. ಬೇಕು ಕೊಡಾಂಟಿ ಅಂತ ಇಟ್ಕೊಬಂದಿದ್ದೀನಿ. ಏನಮ್ಮ ಮುದ್ದು, ಬಾ ನಡಿ ಹೋಗೋಣ. ಚಿನ್ನು ಬಾ, ಹಿಡಿವಂತೆ ಬಾ. ಓಹೋ, ಹಿಡಿಯೋ ಥರ ಹೋಗ್ತಿದೀಯಾ? ಹಿಡ್ದು ಬಿಡ್ತೀಯಾ ಇನ್ನ ಇಲ್ಲಿನೆಲ್ಲ? ಹಿಡ್ದಾಕ್ಬಿಡ್ತೀಯಾ?
ಬಾಮ ಬಾ. ಬಾ ಕೆಂಚು. ಎದ್ದು ಬಾಗಿಲಿಗೆ ನೀರು ಹಾಕೋದಕ್ಕೂ ಮುಂಚೆನೇ ನೀರು ಬಿಟ್ಟಿರೋರು. ಇವತ್ತು 10 ಗಂಟೆಗೆ ನೀರು ಬಿಟ್ಟಿದ್ದಾರೆ. ಅಯ್ಯೋ ಇವಾಗ ಇನ್ನು ಇವಾಗ ತೊಳೆದು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ಒಗೆದ್ಬಿಟ್ಟಿದ್ದೀನಿ. ವಾರ ಮುಗಿಸೋ ಹೊತ್ತಿಗೆ 3 ಗಂಟೆ ಆಯಿತು. ಯಾಕೆಂದರೆ ನನಗೆ ಯಾಕೋ ಮಧ್ಯಾಹ್ನನೇ ಜ್ವರ ಬಂದಂಗೆ ಆಯಿತು, ಸ್ನಾನ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವಾರ ಮುಗಿಸೋದು ಇವತ್ತು. ಏನು ಗಲಾಟೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು.